ಈ ಅರಿಷಡ್ವೈರಿಗಳು ಅಂತಾರಲ್ಲ, ಅದು ಎಲ್ಲದರ ಮೂಲ ಚಿನ್ನ. ಕ್ರೋಧ, ಕಾಮ, ಲೋಭ, ಮೋಹ, ಮದ, ಮತ್ಸರ, ಪಕ್ಕದವ್ರನ್ನ ಕಂಡ್ರೆ ಅಸೂಯೆ, ದರೋಡೆ ಎಲ್ಲವೂ ಚಿನ್ನಕ್ಕಾಗಿಯೇ. ಹಾಗಿದ್ರೆ ನಮ್ಮ ಜೀವನದ ಬದುಕಿಗೆ ಬೇಕಾಗಲ್ವ? ಬೇಕಾಗಲ್ಲ. ತುಂಬ ಸೊಗಸಾಗಿ ನಾಟಕೀಯವಾಗಿ ಪುಸ್ತಕ ಬಾವಿಯ ಕೆಳಗಿಂದ ಸರಸ್ವತಿ, ಜ್ಞಾನ ಸರಸ್ವತಿಯಾಗಿ ಮೇಲೆ ಬಂದಿದೆ. ಇದಕ್ಕೆ ಕಾರಣಕರ್ತರಾದ ಸಂಘಟಕರು, ಜನಪ್ರಕಾಶನದವರು ಮತ್ತು ಎಲ್ಲೋದರು ರವೀಂದ್ರ, ದಿ ಬ್ರೇನ್ ಬಿಹ್ಯಾಂಡ್ ಮಾಯ ಆಗ್ಬಿಟ್ರ. ಅವ್ರಿಗೆ ಒಂದು ಸ್ವಲ್ಪ ನಾನು ತರಾಟೆ ತಗೋಬೇಕು ಅಂತಿದ್ದೆ. ಇದು ನನಗೆ ಸೂಟಬಲ್ ಅಲ್ಲ. ನಾನು ಬಾವಿಯಿಂದ ನೀರು ಎದ್ದವನೇ ಅಲ್ಲ. ನಾನು ಮಲೆನಾಡಿನಿಂದ ಬಂದವನು. ನಮಗೆ ನೀರು ಯಾವಾಗಲೂ ಎತ್ತರದ ಪರ್ವತ ಮಾಲೆಯಿಂದ, ಝರಿಯಿಂದ ನಮ್ಮ ಮನೆಗೆ ನಿರಂತರವಾಗಿ ನೀರು ಸುರಿತಾ ಇತ್ತು. ಹಾಗಾಗಿ ನಾನು ಯಾವಾಗ ಬಾವಿ ಕಂಡೆ ಅಂದರೆ ನಮ್ಮ ಮಲೆನಾಡನ್ನು ಬಿಟ್ಟು ಆಚೆ ಹೋಗ್ತಾ ಹೋದಂಗೆಲ್ಲ ಬಾವಿ ಕಂಡೆ. ಆಮೇಲೆ ಬೇರೆ ಬೇರೆ ನೀರು ಮೂಲ ಕಂಡೆ. ಕೋಲಾರದ ಬರಗಾಲವನ್ನು ಕಂಡೆ. ಆದರೆ ಮೂಲತಃ ನಮಗೆಲ್ಲ ಬರಬೇಕಾದ್ದು ಎತ್ತರದಿಂದ ಬರಬೇಕು. ಈಗಲೂ ನಾವು ಅದನ್ನೇ ಹೇಳ್ತೀವಿ, ಸಾಕ್ರಯ್ಯ, ನೆಲದಿಂದ ಎತ್ತಿದ್ದು ಸಾಕು. ಭೂಮಿ ನಮಗೆ ಎಷ್ಟು ಬೇಕೋ, ಎಷ್ಟು ಮಟ್ಟಿಗೆ ಬೇಕೋ ಅಷ್ಟೇ ಕೊಡುತ್ತೆ. ಎಲ್ಲ ವಿಷಕಾರಿ ವಸ್ತುಗಳನ್ನು ಭೂಮಿ ನೆಲದ ಒಳಗೆ ಹಾಕಿ ಆಮೇಲೆ ಜೀವ ವಿಕಾಸಕ್ಕೆ ದಾರಿ ಮಾಡಿಕೊಡ್ತು. ಅದು ಯುರೇನಿಯಮ್ ಇರಲಿ, ಅಥವಾ ಕ್ಯಾಡ್ಮಿಯಮ್ ಇರಲಿ, ಮರ್ಕ್ಯುರಿ ಇರಲಿ, ಅವೆಲ್ಲವೂ ಪಾಯ್ಸನಸ್ ಥಿಂಗ್ಸ್. ಫಾಸಿಲ್ ಫ್ಯೂಯಲ್ಸ್ ಇರಲಿ, ಕೋಲ್ ಇರಲಿ, ಅವೆಲ್ಲವನ್ನು ನಾವು ಭೂಮಿ ಮುಚ್ಚಿದ್ದನ್ನು ನಾವು ಎತ್ತಿ ಎತ್ತಿ ಮೇಲೆ ಹಾಕ್ತಾ ಬಂದಂಗೆಲ್ಲ ಬಾನ್ಗಡಿ ಹೆಚ್ಚಾಗ್ತಾ ಹೋಗಿದೆ. ಅವೆಲ್ಲದರ ಪಟ್ಟಿಗೆ ನಾನು ಈ ಕ್ಯಾಡ್ಮಿಯಮ್, ಮರ್ಕ್ಯುರಿ, ಲೆಡ್ ಜೊತೆಗೆ ಚಿನ್ನನೂ ಸೇರಿಸ್ಕೋತೀನಿ. ಚಿನ್ನವು ಕೂಡ ಅಪಾಯಕಾರಿ ಅಂತೇಳಿ ಕೆಳಗೆ ಇಟ್ಟಿತ್ತು ಭೂಮಿ. ಎತ್ತಿದ್ವಿ ನಾವು. ನಾಗಮೋಹನ್ ದಾಸ್ ಅವರು ಕ್ಷಮಿಸಬೇಕು, ಕೋಲಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎತ್ತಿದ್ವಿ. ಅದರಿಂದ ಏನಾದರೂ ಸಮಾಜಕ್ಕೆ ಪ್ರಯೋಜನ ಇದೆಯಾ? ನಮಗಂತೂ ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲ ರೀ. ಈ ಅರಿಷಡ್ವೈರಿಗಳು ಅಂತಾರಲ್ಲ, ಅದು ಎಲ್ಲದರ ಮೂಲ ಚಿನ್ನ. ಕ್ರೋಧ, ಕಾಮ, ಲೋಭ, ಮೋಹ, ಮದ, ಮತ್ಸರ, ಪಕ್ಕದವ್ರನ್ನ ಕಂಡ್ರೆ ಅಸೂಯೆ, ದರೋಡೆ ಎಲ್ಲವೂ ಚಿನ್ನಕ್ಕಾಗಿಯೇ. ಹಾಗಿದ್ರೆ ನಮ್ಮ ಜೀವನದ ಬದುಕಿಗೆ ಬೇಕಾಗಲ್ವ? ಬೇಕಾಗಲ್ಲ. ಆದರೆ ಎಷ್ಟು ಮಟ್ಟಿಗೆ ಅಂದರೆ ಎಲ್ಲರೂ ಚಿನ್ನಕ್ಕಾಗಿ. ಕೊನೆಗೆ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಚಿನ್ನ ಇಲ್ಲಿ ಸೇರಿಸ್ಕೊಂಡು ಹೋಗ್ತೀವಿ ನಾವು. ನಿಜ ಅಂದರೆ ಚಿನ್ನ ಅದ್ಭುತವಾದ ಮೆಟಲ್. ಅದು 1 ಗ್ರಾಮ್ ಚಿನ್ನ ಇದ್ದರೆ ಅದನ್ನು ಎಷ್ಟು ಸಣ್ಣ ಎಳೆ ಮಾಡ್ಬೋದು ಅಂದರೆ, ಆ ಎಳೆಯನ್ನು ಚಂದ್ರನವರೆಗೆ ಎಳ್ಕೊಂಡು ಹೋಗಿ ಮತ್ತೆ ತಗೊಬರ್ಬೋದು. ಅಷ್ಟು ಅದ್ಭುತ. ನಮಗೆ ಬೇಕಾಗೋದು ಇಲೆಕ್ಟ್ರಾನಿಕ್ ಗುಡ್ಸಿಗೆಲ್ಲ ಮೈಕ್ರೋಗ್ರಾಮ್ನಲ್ಲಿ ಇದ್ದರೆ ಸಾಕಾಗಿತ್ತು. ಅದು ನಾವು ಎತ್ತಿ 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 ಇಡೀ ಜಗತ್ತನ್ನೆಲ್ಲ ವಿಷಮಯ ಮಾಡಿದ್ದೀವಿ. ಹಾಗೆ ನೆಲಗಿಂದ ಎತ್ತಿದ್ದನ್ನು ಇನ್ನು ಸಾಕು ಮಾಡೋಣ. ಆಕಾಶದಿಂದ ಸಿಗ್ತಾ ಇದೆ ನಮಗೆ ಬೇಕಾಗಿದ್ದೆಲ್ಲ. ನೀರು ಸಿಗ್ತಾಯಿದೆ, ಗಾಳಿ ಸಿಗ್ತಾಯಿದೆ, ಪರಾಗ ಸಿಗ್ತಾಯಿದೆ, ಎಲ್ಲವೂ ಆಕಾಶದಿಂದ ತಗೊಳ್ಳೋಣ ಅಂತ ಇವತ್ತಿನ ಈ ನನಗೆ ಬಂದ ಕಲ್ಪನೆಗೆ ಮೂಲ ಕಾರಣ ಯಲ್ಲಪ್ಪ ರೆಡ್ಡಿಯವರು. ಎಲ್ಲವೂ ಸರ್ಫೇಸ್ನಲ್ಲಿ ಏನೇನು ಸಿಗತ್ತೆ ಅಂತ. ಯಾರೋ ಕೇಳಿದ್ರು, ಹಾಗಿದ್ರೆ ನಾವು ಕುಡಿಯೋಕ್ಕೆ ನೀರು ಬೇಕು, ಕೋಲಾರದವ್ರು ಎಷ್ಟು ಆಳದವರೆಗೆ ನೀರು ಎತ್ತಬೇಕು ಅಂದರೆ, ಎಷ್ಟು ಆಳದವರೆಗೆ ಒಂದು ಮರ ತನ್ನ ಬೇರನ್ನು ಇಳಿಸುತ್ತದೋ ಅಷ್ಟರ ಮಟ್ಟಿಗೆ ಮಾತ್ರ. ಅದಕ್ಕಿಂತ ಕೆಳಗೆ ನೀವು ಹೋದರೆ ಆ ಮರನೂ ಉಳಿಯೋದಿಲ್ಲ, ನಿಮ್ಮ ಬಾವಿಲಿ ನೀರು ಉಳಿಯೋದಿಲ್ಲ ಅಂದರೆ. ಸೊ ಆ ರೀತಿ ಒಂದು ಸ್ಕೇಲ್ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ವಿಶೇಷ ಸಂಗತಿಯನ್ನು ನಾನು ತಿಳಿಸಿಕೊಟ್ಟವರು ಯಲ್ಲಪ್ಪ ರೆಡ್ಡಿಯವರು. ಹಾಗೆ ನೋಡಿದರೆ ನನಗೆ ಅವ್ರಿಗೆ ಮುಖಾಮುಖಿ ಹೆಂಗಾಯಿತು ಗೊತ್ತಾ? ನಾನು ಅಲ್ಲಿ ಹಿಮಾಲಯದಲ್ಲಿದ್ದವನು, ಅಲ್ಲಿ ಕಾಡಿನ ದುರವಸ್ಥೆ ನೋಡಿಕೊಂಡು ಬಂದವನು. ಇಲ್ಲಿ ಪ್ರಜಾವಾಣಿ ಬಂದು ಆಮೇಲೆ
ನಮ್ಮ ಊರಿಗೆ ಹೋದೆ ಪಶ್ಚಿಮ ಘಟ್ಟಕ್ಕೆ. ಅಲ್ಲೂ ದುರವಸ್ಥೆ, ಅಷ್ಟೇ ದುರವಸ್ಥೆ. ಕಾಳಿ ನದಿ ಡ್ಯಾಮ್, ಬೇಡ್ತಿ ವಿವಾದ, ಎಲ್ಲಿ ನೋಡಿದ್ರಲ್ಲಿ ನೀಲಗಿರಿ ಫಾರೆಸ್ಟು, ಆಮೇಲೆ ಬಿಸ್ಗೋಡ್ನಲ್ಲಿ ಮೈನಿಂಗ್ ಏರಿಯಾ, ಆಮೇಲೆ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಬರುತ್ತೆ ಅಂತೇಳಿ ಅದಕ್ಕೊಂದು ಸಿದ್ಧತೆ. ನನಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಬಗ್ಗೆ ತುಂಬ ಕೋಪ ಇತ್ತು. ಸೀದಾ ಅವ್ರ ಸಂದರ್ಶನಕ್ಕೆ ಹೋದೆ ನಾನು. ಅವರು ಡೆಪ್ಟಿ ಕನ್ಸರ್ವೇಟರ್ ಆಗಿದ್ದರು. ಕನ್ಸರ್ವೇಟರ್ ಆಗಿದ್ದರು. ಕ್ಯಾನ್ಸಾಸ್ ಸರ್ಕಲ್ ಕನ್ಸರ್ವೇಟರ್ ಆಗಿದ್ದರು. ನೆನಪಿದೆ ನೋಡಿ. ನಾವು ಕೋಪ ಮಾಡ್ಕೊಂಡು ಹೋಗ್ತಾಯಿದ್ದೆ, ಏನು ಮಾಡ್ತಾಯಿದ್ದೀರಿ ನೀವು ಅಂತ ಅವ್ರನ್ನ ಕೇಳಿದ ಹೊತ್ತಿಗೆ ಅವರಿಗೂ ಅಷ್ಟೇ ಕೋಪ. ಏನು ಸಾಯಬೇಕು ನಾವು, ಈ ರಾಜಕಾರಣಿಗಳು, ಈ ಎಂಜಿನಿಯರ್ಗಳು ಪೂರ್ತಿ ನುಂಗ್ ಹಾಕ್ತಾ ಇದ್ದಾರೆ ಇಡೀ ಅರಣ್ಯವನ್ನು ಅಂತೇಳಿ ಅವರು ಕೋಪ, ನನಗೂ ಕೋಪ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಇದ್ದ ಪ್ರೀತಿ ಅವ್ರಿಗೆ ಎಷ್ಟಿದೆ ಅನ್ನೋದು ಆ ಕೋಪದ ಮೂಲಕ ನನಗೆ ಗೊತ್ತಾಯಿತು. ಅವರು ಆ ಕಾಳಿ ನದಿಯ 3 ಕಾಳಿ ನದಿಯ 3, 4, 5, 6 ಡ್ಯಾಮ್ ಕಟ್ಟಿದ್ದಾರೆ. ನಾನು 3ನೇ ಡ್ಯಾಮ್ ಕಟ್ಟಬೇಕಾದ್ರೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಸುಪಾ ಅನ್ನೋ ಟೌನ್ ಪೂರ್ತಿ ಮುಳುಗಿಸಿ ಅಲ್ಲಿ ಕಟ್ತಾಯಿದ್ರು. ಇವರು ಬೈದದ್ದು ಆಗ ಅದು ಸಾಮಾನ್ಯವಾಗಿ ಹೇಳಬಾರ್ದು. ಇಂಥ ಮುಂಡೆ ಮದುವೆ ಹಾಗೆ ಎಲ್ಲ ದೋಚ್ಕೊಂಡು ಹೋಗ್ತಾಯಿದ್ದಾರೆ ಈ ಕಾಂಟ್ರಾಕ್ಟರ್ಸು. ಅದಕ್ಕೆ ಇವರು ಸಹಾಯ ಮಾಡ್ತಾಯಿದ್ದಾರೆ, ಈ ಮಂತ್ರಿಗಳು ಅವ್ರನ್ನ ಹೂತಾಕಬೇಕು, ಇದೇ ಭಾಷೆ ಅವ್ರ ಬಾಯಿಂದ. ಅಷ್ಟು ಕೋಪ ಬಂದಿದ್ದು ನಾವು ಯಾವ ಅರಣ್ಯ ಇಲಾಖೆಯ ಅಧಿಕಾರಿಯ ಬಾಯಿಂದ ವ್ಯವಸ್ಥೆಯ ಬಗ್ಗೆ ಅಷ್ಟು ಕೋಪ ಬಂದಿದ್ದು ನೋಡಿ ನನಗೆ ಬಹಳ ಖುಷಿಯಾಯಿತು. ಆವತ್ತಿನಿಂದ ನಾವಿಬ್ಬರು ಫ್ರೆಂಡ್ಸು. ಎಷ್ಟು ಗಾಢವಾಗಿ ಫ್ರೆಂಡ್ಸ್ ಆದ್ವಿ ಅಂದರೆ ಆಗ ನನಗೆ ಗೊತ್ತಾಯಿತು ಇವರ ಹೊಸ ಯೋಜನೆಗಳ ಹಿಂದಿನ ಯೋಚನೆ ಏನೇನಿತ್ತು ಅಂತ. ಕೆಲವರು ಲೇವಡಿ ಮಾಡ್ತಾಯಿದ್ರು ನಾರ್ತ್ ಕೇಂದ್ರದಲ್ಲಿ. ಅಲ್ಲಿ ಒಬ್ಬರು ಹೊಸ ಕನ್ಸರ್ವೇಟರ್ ಬಂದಿದ್ದಾರೆ, BP ಹೈ, ಯಾವಾಗಲೂ BP ಹೈ, ಅವರು ಕೂಗ್ತಾನೆ ಇರ್ತಾರೆ, ಎಲ್ಲರಿಗೂ ದಬಾಯಿಸ್ತಾ ಇರ್ತಾರೆ. ಆಮೇಲೆ ಏನೇನೋ ಹುಚ್ಚುಚ್ಚು ವಿಚಾರ ತಂದಿದ್ದಾರೆ, ಗುಡ್ಡದ ಮೇಲೆಲ್ಲ JCB ಓಡಿಸ್ತಾ ಇದ್ದಾರೆ. ಅವರು ಅದ್ಭುತವಾದ ಒಂದು ಪ್ರಯೋಗ ಮಾಡಿದರು. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೇರ್ಲೆಸ್ ಮೇಂಟೆನೆನ್ಸ್ನಿಂದಾಗಿ ಗುಡ್ಡದ ಮೇಲೆ ಎಲ್ಲ ಬೋಳಾಗಿದ್ದು ಗುಡ್ಡ. ಅಲ್ಲಿ ಹೇಗೆ ಹೊಸದಾಗಿ ಬೀಜ ಹಾಕಿದರೆ ಮಳೆಗಾಲ ಬಂದು ತೇಲಿ ಹೋಗ್ಬಿಡುತ್ತೆ. ಹಾಗಾಗಿ ಅವರು ಅಲ್ಲಿ ರಿಪ್ಪರ್ ಯಂತ್ರಗಳನ್ನು ಅಲ್ಲಿ ಓಡಾಡಿಸಿ ಅಲ್ಲಿ ಮಳೆ ನೀರು ನಿಲ್ಲೋ ಹಾಗೆ ಮಾಡಿ ಅದ್ರ ಪಕ್ಕದಲ್ಲಿ ಬೀಜಗಳನ್ನು ನೆಟ್ಟು ಸಸಿಗಳನ್ನು ನೆಟ್ಟು ಕೊನೆಗೆ 4-5 ವರ್ಷಗಳಲ್ಲಿ ಇವ್ರನ್ನ ಯಾರ್ಯಾರು ಟೀಕೆ ಮಾಡ್ತಾಯಿದ್ರಲ್ಲ ಅವರೆಲ್ಲ ಇವ್ರ ಫ್ರೆಂಡ್ಸ್ ಆದರು. ಇದರಲ್ಲಿ ಯಲ್ಲಪ್ಪ ರೆಡ್ಡಿಯವರ ವಿಶೇಷ ಏನಂದರೆ ಅವರ ಕೆಳಗಿನವರೆಲ್ಲ ಅವ್ರಿಗೆ ಫ್ರೆಂಡ್ಸ್ ಆಗ್ತಾರೆ, ಮೇಲಿನವರೆಲ್ಲ ಉರ್ಕೋತಾ ಇರ್ತಾರೆ. ಕೊನೆಯವರೆಗೂ ಅದು ಆಗಿದ್ದು ಹಾಗೇನೆ. ಆ ಕೆಳಗಿನವರು ಅಂದರೆ ಕೇವಲ ಮನುಷ್ಯರು ಅಥವಾ ತಳ ಸಮುದಾಯದವರು ಅಷ್ಟೇ ಅಲ್ಲ, ಅಲ್ಲಿ ಪ್ರಾಣಿ ಪಕ್ಷಿಗಳು, ಲಂಗೂರಗಳು, ಅಲ್ಲಿ ಗಿಳಿ, ಅಲ್ಲಿಯ ಸಸ್ಯಗಳೆಲ್ಲವೂ ಕೂಡ ಯಲ್ಲಪ್ಪ ರೆಡ್ಡಿಯವರು ಬಂದರೆ ಬಹುಶಃ ಅವರು ನತಮಸ್ತಕ ಆಗ್ತಾರೆ, ನಮ್ಮ ಗೆಳೆಯ ಬಂದ ಅಂತೇಳಿ. ಅದ್ರ ಮೇಲೆ ಬಂದವರು ಮೇಲಿದ್ದಾರಲ್ಲ, ಇವ್ರಿಗಿಂತ ಮೇಲೆ ಆ ಎಂಜಿನಿಯರ್ಸು, ಆ ಪ್ಲ್ಯಾನರ್ಸು, ಆ ಪೊಲಿಟಿಷಿಯನ್ಸು, ಅವ್ರಿಗೆ ಇದು ಯಾರು ಬಂದಾಗಿತ್ತು, ಇದು ಯಾಕೆ ಬಂದಾಗನು ಅಂತೇಳಿ ಇವ್ರ ಬಗ್ಗೆ ಕೋಪ. ಈ ತಾಕಲಾಟದ ಮಧ್ಯೆ 40 ವರ್ಷ ಅವರು ಸರ್ವಿಸ್ ಮಾಡಿದಾರಲ್ಲ, ಅದಕ್ಕೆ ಕುರುಹಾಗಿ 42 ಕಡೆ ಅವರನ್ನು ನೆನಪಿಸಿಕೊಳ್ಳುವ ಹೊಸ ಅರಣ್ಯಗಳು ತಲೆ ಎತ್ತಿದ್ದಾವೆ. ಆ ಅದ್ಭುತ ಇದೆಯಲ್ಲ, ಅದು ಎಷ್ಟೋ. ಅವ್ರ ಜೊತೆಗೆ ಡಾಕ್ಟರ್ ಕುಸುಮಾ ಸೊರಬ ಅಂತಿದ್ರು, ಅವರು MD. ಪಾಪ ಇನ್ನೊಂದು ಸಾಮ್ಯ ಇದೆ, ನಾನು ಹೇಳಬಾರ್ದು. ಯಲ್ಲಪ್ಪ ರೆಡ್ಡಿಯವರು ಅಘನಾಶಿನಿ ನದಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಕಣ ಸಿಡಿದು ಅವರು ಕಣ್ಣು ಕಳ್ಕೊಂಡ್ರು. ಆ ಕುಸುಮಾ ಸೊರಬನವರು ಮುಂಬೈಯಿಂದ ಬಂದು ತುಂಬ ಕಕ್ಕುಲತೆಯಿಂದ ಕಾಸರಗೋಡು ಎಂಬಲ್ಲಿ ಗಿಡಮೂಲಿಕೆಗಳನ್ನು ಬೆಳೆಸ್ಕೋಬೇಕು, ಅದರ ಮೂಲಕ ಊರಿನವ್ರ ಸೇವೆ ಮಾಡಬೇಕು ಅನ್ನೋ ಆ ಕಷ್ಟದಲ್ಲಿ ಅವರು ಒಂದು ಕಣ್ಣು ಕಳ್ಕೊಂಡ್ರು. ಅದು ಇವರಿಬ್ಬರು ಜೋಡಿ ಹೇಗಿತ್ತು ಅಂದರೆ ಅವರು ಸಹ್ಯಾದ್ರಿಯ 2 ಕಣ್ಣುಗಳು ಅಂತ ನಾನು ಮತ್ತೆ ಹೇಳ್ತಾ ಇರ್ತೀನಿ. ಅವರಿಗೆ ಅದ್ಭುತವಾದ ಅವರು ಆ ವನಗಳ ಸೃಷ್ಟಿಗೆ ಎಷ್ಟೆಷ್ಟೆಲ್ಲ ಹೋರಾಡಿದ್ರು, ಇವರು ಹೇಗೆ ಸಹಕಾರ ಕೊಟ್ಟರು ಅಂತ. ಇವರಿಬ್ಬರ ಮಧ್ಯೆ
ಡಾಕ್ಟರ್ ಶಿವರಾಮ್ ಕಾರಂತರು ಎತ್ತರದಲ್ಲಿದ್ದರು. ಅವರ ಗೈಡೆನ್ಸ್ ಪ್ರಕಾರ ಅವರು ಇಬ್ಬರೂ ಸೇರಿ ತುಂಬ ಅದ್ಭುತವಾದ ಪರ್ವತ ಶ್ರೇಣಿಯನ್ನು ಆಗಿನ ಕಾಲದಲ್ಲಿ ತುಂಬ ಸ್ಮರಣೀಯ ಅಂತ ಮಾಡಿದರು. ಸ್ವಲ್ಪ ವೈಯಕ್ತಿಕಕ್ಕೆ ಬರ್ತೀನಿ. ನಾನು ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರಾಗಿದ್ದರು. ಅವ್ರಿಗೆ ಸಿಗ್ತಾ ಇರೋ ಪೆನ್ಷನ್ ಎಲ್ಲ ಹಣವನ್ನು ಒಂದು ಕಡೆ ಇಟ್ಟು ನಾನು ಸಹೋದರ ಸಹೋದರಿಯರು ಒಂದು ಪಾವನ ಪ್ರಶಸ್ತಿ ಅಂತ ಒಂದು ಮಾಡಿದ್ದೀವಿ. ಆ ಪ್ರಶಸ್ತಿಯನ್ನು ಪರಿಸರಕ್ಕೆ ಯಾರು ತುಂಬ ಉತ್ತಮ ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆ ಕೊಡಬೇಕು ಅಂತೇಳಿ ಒಂದು ವರ್ಷ ಕುಸುಮಾ ಸೊರಬ್ ಅವರಿಗೆ, ಮತ್ತೊಂದು ವರ್ಷ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. 3ನೇ ಸಾರಿ ಕಳೆದ ವರ್ಷ ಪ್ರಶಸ್ತಿ ಕೊಡಲಿಕ್ಕೆ ಡಾಕ್ಟರ್ ನಾಗಮೋಹನ್ ದಾಸ್, ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಕರೆಸಿದ್ವಿ, ಇನ್ನೊಬ್ಬ ಅಪರೂಪದ ವ್ಯಕ್ತಿಗೆ. ಇಲ್ಲೊಂದು ವಿಷಯ ಹೇಳಬೇಕು. ನಮ್ಮ ತಂದೆಯವರು, ನಾನು ನಾಗೇಶು, ಅವರು ನಾಗಮೋಹನ್ ದಾಸ್. ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರು, ಅವ್ರ ತಂದೆಯವರು ಸ್ವಾತಂತ್ರ್ಯ ಯೋಧರು. ಅವರಮ್ಮ ಪಾರ್ವತಿ, ನನ್ನಮ್ಮ ಪಾರ್ವತಿ. ಅವರು ಕೂಡ ತಮ್ಮ ಎಲ್ಲ ಹಣವನ್ನು ಒಂದೆಡೆ ಇಟ್ಟು ಸಮಾಜದ ಒಳಿತಿಗಾಗಿ ಅವಾರ್ಡ್ ಕೊಡ್ತಾಯಿದ್ರು. ಸೊ ಹಾಗಾಗಿ ಅವರ ಮೂಲಕ ನಾನು ಅಂದರೆ ನಮ್ಮ ಎಲ್ಲ ಕುಟುಂಬದವರೆಲ್ಲ ಸೇರಿ ಒಬ್ಬೊಬ್ಬ ವ್ಯಕ್ತಿಗೆ ಕೊಡ್ತಾಯಿದ್ವಿ. ವಿಶೇಷ ಏನಂದರೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಗೆ ಅವ್ರಿಗೆ ಜಾಸ್ತಿ ಪ್ರಶಸ್ತಿ ಬಂದಿಲ್ಲ, ತಿಳ್ಕೊಬೇಡಿ ನೀವು. ನಾವು ಕೊಟ್ಟಿದ್ದ ಪ್ರಶಸ್ತಿನೇ ಮೊದಲನೇದವರಿಗೆ, ಆಮೇಲೆ ಬೇರೆ ಬೇರೆ ಪ್ರಶಸ್ತಿಗಳು ಬರ್ತವೆ. ವಿಶೇಷ ಏನಂದರೆ ಅವರು ತಮ್ಮ ಪ್ರಶಸ್ತಿಗೆ ಎಂದೂ ಆಸೆ ಪಟ್ಟವರಲ್ಲ, ಆದರೆ ಬೇರೆಯವ್ರಿಗೆ ಪ್ರಶಸ್ತಿ ಹೋಗಲಿ ಆ ಕೆಲಸ ಅಂಥೇಳಿ. ಆ ಕೆನರಾ ಸರ್ಕಲನ್ನು ಎಷ್ಟು ಅದ್ಭುತ ಮಾಡಿದರು ಅಂದರೆ, ಇವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಈಚೆ ಬಂದಾಗ ಹೋಗಿ ಕೂತ್ಕೊಂಡಲ್ಲ ಇನ್ನೊಬ್ಬ ವ್ಯಕ್ತಿ, ಅವನು ಅಷ್ಟು ಅದ್ಭುತ ಕೆಲಸಕ್ಕೆ ತನಗೇ ಪ್ರಶಸ್ತಿ ಸಿಗಬೇಕು ಅಂತ ಪ್ರಯತ್ನಕ್ಕೆ ಹೋದವರು. ಯಾಕಂದರೆ ತಾನಿರುವಲ್ಲೇ ಅಷ್ಟು ಚಂದ ವನ ಇದೆ ಅಂತ. ಕೊನೆಗೆ ಇವರು ಇಲ್ಲ, ಇಡೀ ಕೆನರಾ ಸರ್ಕಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು, ಇಂದಿರಾ ಪ್ರಿಯದರ್ಶಿನಿ ಅಂತ ದಿಲ್ಲಿಯಲ್ಲಿ ಕೊಡುವಂಥ, ಅದು ವ್ಯಕ್ತಿ ಕೊಡೋದಕ್ಕಿಂತ ಹೆಚ್ಚಿನದಾಗಿ ಒಂದು ನಿಸರ್ಗ ಧಾಮಕ್ಕೆ ಕೊಡೋದು ಅಂಥೇಳಿ ಕೊನೆಗೆ ಇವರು ಒತ್ತಾಯಿಂದ ಅದು ಆಯಿತು. ಹಾಗಿದ್ರೆ ಕೊಡೋದು ಯಾರಿಗೆ ಅಂದರೆ, ನೀವು ರೆಡ್ಡಿ ಅವರೇ ನೀವೇ ಹೋಗಿ ತೊಗೊಬಂದ್ಬಿಡಿ, ನೀವೇ ಅಲ್ವಾ ಇದೆಲ್ಲ ಮಾಡಿದ್ದು ಅಂತ. ಇಲ್ಲ, ನಾನಲ್ಲ, ಅಲ್ಲಿ ಒಬ್ಬ ನರ್ಸರಿಲಿ ಒಬ್ಬ ಮಹಿಳೆ ಇದ್ದಾಳೆ, ಡೈಲಿ ವೇಜರು, ತುಳಸಿ ಗೌಡ ಅಂಥೇಳಿ. ಅವರು ಟ್ರೈಬಲ್ಲು ಮಹಿಳೆಯವರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ರು ಅಂದರೆ, ಆಕೆಗೆ ಕೊಡಬೇಕು, ಆಕೆ ಹೋಗಿ ತೊಗೊಂಡು ಬರಬೇಕು ದಿಲ್ಲಿಗೆ ಹೋಗಿ ಅಂತ ಮಾಡಿದ್ರು. ಸ್ವಲ್ಪ ಕಂಟ್ರಿಬ್ಯೂಷನ್ ನಂದು ಇದೆ. ಆ ತುಳಸಿ ಗೌಡ ಎಷ್ಟು ಅರಣ್ಯ ಪ್ರೇಮ, ಸಸ್ಯ ಪ್ರೇಮ ಅವಳಿಗೆ ಅಂದರೆ, ಪಾಪ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಈ ಯೂನಿಫಾರ್ಮ್ ಹಾಕ್ಕೊಂಡವರೆಲ್ಲ ಎಲ್ಲರೂ ಗಾರ್ಡ್ಗಳೇ ಅಂತ ತಿಳ್ಕೊಂಡು ಗಾರ್ಡ್ಗಳಿಗೆ ಬೈತಾಯಿದ್ಲು, ಅದು ಯಾಕೆ ತುಳಿತಾ ಇದೆಯಾ ನೀನು, ಗೊತ್ತಾಗಲ್ಲ ನಿನಗೆ, ಅದು ಸರ್ಪಗಂಧಿ ಸಸ್ಯ ಅಂತ ಗೊತ್ತಾಗಲ್ಲ. 20, 30, 40 ಸಸ್ಯಗಳ ಹೆಸರು ಅವರು ಆಕೆ ಬಾಯಿಂದ ಪಟ ಬರ್ತಿತ್ತು. ಯಾವ ರೀತಿ ಮಣ್ಣು ಹಾಕಬೇಕು, ಎಷ್ಟು ನೀರು ಹಾಕಬೇಕು ಅಂತ ಹೇಳ್ತಾಯಿದ್ರು. ಅವ್ರು ಯಾರೋ ತಪ್ಪು ಕೆಲಸ ಮಾಡಿದ್ರು ವಾಚ್ಯವಾಗಿ ಬೈತಿದ್ರು ಅವರಿಗೆ. ಯಲ್ಲಪ್ಪ ರೆಡ್ಡಿಯವ್ರಿಗೂ ಅದೇ ಸ್ವಭಾವ ಇದೆ ಅಂತ ಕಾಣುತ್ತೆ. ಆಗ ತಪ್ಪು ಮಾಡಿದವ್ರನ್ನ ಸಖತ್ತಾಗಿ ಹೇಳ್ತಾಯಿದ್ರು. ಎಷ್ಟೋ ಸರಿ ಯಲ್ಲಪ್ಪ ರೆಡ್ಡಿಯವ್ರನ್ನ ಬೈದಾಕ್ಬಿಟ್ಟಿದ್ರು ಆಕೆ. ಯಾಕಂದರೆ ಯೂನಿಫಾರ್ಮ್ ಹಾಕಿದವ್ರಿಗೆ ಆಕೆಗೆ ಪಾಪ ಅಲ್ಲಿ ಗಾರ್ಡು, ಫಾರೆಸ್ಟು ಅಥವಾ ಡೆಪ್ಯೂಟಿ ಕನ್ಸರ್ವೇಟರ್ ಅದು ಯಾರೂ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕೋ ಹಂಗೆಲ್ಲ ಜೀಪ್ ಇಳಿದು ದಡ ಓಡ್ತಾ ಇದೆಯಾ, ಕಾಲು ಬಿಡ ನೋಡೋಕ್ಕಾಗಲ್ಲ ನನಗೆ ಅಂತೇಳಿ ಬೈಸ್ಕೊಂಡಿದ್ದು ಇದೆ. ಅಂಥವಳನ್ನ ಕರ್ಕೊಂಡು ಅವರು ಹಾಗಿದ್ದರೆ ಹೇಗೆ ಆ ಪಾಪ ಟ್ರೈಬಲ್ ಮಹಿಳೆಗೆ ಜನ್ಮದಲ್ಲಿ ಟ್ರೈನ್ ನೋಡಿಲ್ಲ, ಬಸ್ಸು ಹತ್ತಿಲ್ಲ, ಅವನು ದಿಲ್ಲಿಗೆ ಯಾರು ಕರ್ಕೊಂಡು ಹೋದಾಗ ನೀವೇ ಕರ್ಕೊಂಡೋಗಿ ಅಂತ ಯಲ್ಲಪ್ಪ ರೆಡ್ಡಿಯವರಿಗೆ ಆದೇಶ ಬಂತು. ಯಲ್ಲಪ್ಪ ರೆಡ್ಡಿಯವರು ಆ ಮಹಿಳೆಯನ್ನು ಕರ್ಕೊಂಡು ಹೋಗಿ ಅದರ ಅದ್ಭುತ ಸ್ವಾರಸ್ಯ ಏನಿದೆಯಲ್ಲ, ಅವರು ಈ ಮೇದಿನಿ ಜೊತೆ ಅಂತ ಇದೆಯಲ್ಲ, ಇದಕ್ಕಿಂತ ದೊಡ್ಡ, ಇದಕ್ಕಿಂತ ಮೌಲಿಕವಾದ ಮಹತ್ವವಾದ ಆತ್ಮಕಥೆಯನ್ನು ಬರೆದಿದ್ದಾರೆ ಅವರು, ಹಸಿರು ಹಾದಿ ಅಂಥೇಳಿ. ಆ ಹಸಿರು ಹಾದಿಯಲ್ಲಿ ಅವರ ನಿಜವಾದ ಹಾದಿಯಲ್ಲಿ ಏನೇನು ಅಡೆತಡೆ ಬಂತು, ಏನೇನು ಆಹ್ಲಾದಗಳು ಬಂದವು, ಅದೆಲ್ಲ ಇದೆ. ಅದನ್ನು ನಾವು ಸುಧಾದಲ್ಲಿದ್ದಾಗ ಅದನ್ನು ಸೀರಿಯಲ್ಲಾಗಿ ಮಾಡಿದ್ವಿ. ಒಬ್ಬ ವ್ಯಕ್ತಿಯ ಕಥೆಯನ್ನು ಸೀರಿಯಲ್ಲಾಗಿ ಮಾಡೋದು ತುಂಬ ಅಪರೂಪ. ಫಸ್ಟ್ ಟೈಮ್ ಅವರಿಗೆ ಅಷ್ಟು ಸೀರಿಯಲ್ಲಾಗಿ ಮಾಡ್ತಾಯಿದ್ವಿ. ಆಮೇಲೆ ಆ ತುಳಸಿ ಗೌಡ ಯಾರೋ ರಿಕಗ್ನೈಸ್ ಮಾಡಿದ್ರಲ್ಲ,
ದಿ ಹೋಲ್ ಸೊಸೈಟಿ ಈಸ್ ವೇಟಿಂಗ್ ಫಾರ್ ಸಚ್ ಎನ್ ಐಕಾನ್. ಆಮೇಲೆ ಅವ್ರಿಗೆ ಇನ್ನೊಂದು ಅವಾರ್ಡ್ ಬಂತು, ಮತ್ತೊಂದು ಅವಾರ್ಡ್ ಬಂತು, ಇನ್ನೊಂದು ಅವಾರ್ಡ್ ಬಂತು, ಮತ್ತೊಂದು ಅವಾರ್ಡ್ ಬಂತು. ಈ ಕಳೆದ ವರ್ಷ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂತು, ತುಳಸಿ, ಟ್ರೈಬಲ್ ತುಳಸಿಗೆ. ಮೂಲ ಕಾರಣ ಇವರು.